ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ರಿ ಇವತ್ತು ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗ್ತದೆ. ನಿಮ್ಮ ಸಲುವಾಗಿ ಒಳ್ಳೆ ವಿಡಿಯೋಗಳನ್ನ ನಾವು ತೊಗೊಂಡು ಬರಬಹುದು. ಇವತ್ತದ ಗುರುವಾರ, ಸೊ ಗುರುವಾರದ ರೂಟೀನ್ ಸ್ಟಾರ್ಟ್ ಆಗೈತಿ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕಿದ್ದೀನಿ. ಅಕ್ಕಿ ರೊಟ್ಟಿ ಸಲುವಾಗಿ ಇಲ್ಲಿ ನಾನು ಕ್ಯಾರೆಟ್, ಈರುಳ್ಳಿ ತುರ್ಕೋದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮಿಕ್ಸಿ ಜಾರ್ ಒಳಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಕಳು ತಿನ್ನುವಾಗ ಬಾಯೊಳಗೆಲ್ಲ ಬರ್ತದೆ, ಅದ್ರ ಸಲುವಾಗಿ. ಸೊ ಈಗ ರೊಟ್ಟಿಗೆ ತಯಾರಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಅರ್ಧ kg ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಕ್ಕಿ ರೊಟ್ಟಿಗೆ ಈಗ ಎಲ್ಲನೂ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸಿಟ್ಕೋಬೇಕು. ಈ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಚಟ್ನಿ. ಯಾವ ಚಟ್ನಿ ಅನ್ನೋದಾದ್ರೆ ಕಾಯಿ ಚಟ್ನಿ ಆಗಿರ್ಬೋದು, ಹಸಿ ಟೊಮೆಟೊದು, ಇಲ್ಲಾರ ಹಣ್ಣಾಗಿರೋ ಟೊಮೆಟೊ ಚಟ್ನಿ, ಇಲ್ಲ ಹೀರೆಕಾಯಿ ಚಟ್ನಿ, ಇಲ್ಲ ಹಸಿ ಮೆಣಸಿನ್ಕಾಯಿದು ಚಟ್ನಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ, ಅದನ್ನೂ ಮಾಡ್ಕೋಬಹುದು. ಇಲ್ಲ ನಾವಾಗ ಅದು ಯಾವುದೂ ಬೇಡ ಚಟ್ನಿ ಅನ್ನೋದಾದ್ರೆ ಬಿಸಿ ಅಕ್ಕಿ ರೊಟ್ಟಿನ ನೀವು ತುಪ್ಪ ಅಥವಾ ಸಾಸ್ ಜೊತೆಗೂ ತಿನ್ಬೋದು. ಅದು ಮಸ್ತ್ ಹತ್ತದ. ಹಂಗೆ ಇದನ್ನು ಮಾಡೋದು ಭಾಳ ಈಸಿ ಅದ. ಆಲ್ರೆಡಿ ನಾನು ನನ್ನ ಚಾನಲ್ ಒಳಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪೀಟ್ ರೆಸಿಪಿ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿಕೊಡ್ರಿ. ಒಂದ್ಸಲ ನೋಡಿಲ್ಲ ಅಂತಂದ್ರೆ ಅದನ್ನು ನೋಡ್ಕೊಂಡು ಬರ್ರಿ. ಈಗೆಲ್ಲ ತರಕಾರಿ ಎಲ್ಲ ಹಾಕ್ಕೊಂಡೆ ನಾನು. ಇಲ್ಲಿ ನೀವು ಸೌತೆಕಾಯಿನೂ ಹಾಕಬಹುದು. ನಾನು ಸೌತೆಕಾಯಿ ಹಾಕಿಲ್ಲ, ಅದು ಹಾಕಿದ್ರೂ ಚೆನ್ನಾಗಿರ್ತದೆ. ಸೌತೆಕಾಯಿ ಹಾಕಿದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಹಿಡಿತದೆ ಕಲಿಸುವಾಗ ನಾವು, ಯಾಕಂದ್ರೆ ಸೌತೆಕಾಯಿ ಒಳಗನ ನೀರಿನ ಅಂಶ ಇರ್ತದೆ. ಈಗೆಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಬಿಸಿ ನೀರನ್ನು ಹಾಕಬಹುದು ಹಿಟ್ಟು ಕಲಸಾಕ, ಇಲ್ಲ ತಣ್ಣೀರನ್ನು ಹಾಕಬಹುದು. ನಾನು ಊರ ಕಡೆ ಹಿಟ್ಟದ ಅಂತ ತಣ್ಣೀರನ್ನ ಹಾಕತ್ತೀನಿ. ರೆಡಿಮೇಡ್ ಹಿಟ್ಟಿದ್ರೆ ನಾನು ಬಿಸಿನೀರು ಹಾಕಿರ್ತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಈ ಹಿಟ್ಟನ್ನು ನಾನು ಚಪಾತಿ ಹಿಟ್ಟನ್ನು ಹೆಂಗೆ ರೆಸ್ಟಿಗೆ ಬಿಡ್ತೇವಲ್ಲ, ಕಲಿಸಿಟ್ಟಾದ್ಮೇಲೆ ಹಂಗೆ ರೆಸ್ಟಿಗೆ ಬಿಡ್ತೇನೆ. ಅದರಿಂದ ಏನಾಗ್ತೈತಿ, ರೊಟ್ಟಿ ಭಾಳ ಚೆನ್ನಾಗಿ ಬರ್ತಾವೆ, ಸಾಫ್ಟಾಗಿಯೂ ಬರ್ತಾವೆ, ಚೆನ್ನಾಗಿ ತಟ್ಟಾಕು ನಮಗೆ ಚೆನ್ನಾಗಿರ್ತದೆ. ಭಾಳ ದಿನ ಆಗಿತ್ತು ರೊಟ್ಟಿ ಮಾಡ್ಬೇಕು ಅನ್ಕೊಳತ್ತಿದ್ದೆ, ಆಗಿರಲಿಲ್ಲ. ಹೀಗಾಗಿ ಇವತ್ತು ಮಾಡತ್ತೇನಂತ ನಿಮ್ಮ ಜೊತೆಗೆ ರೆಸಿಪಿನ ಶೇರ್ ಮಾಡತ್ತೀನಿ. ಇನ್ನೊಮ್ಮೆ ಹೇಳತ್ತೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿರಿ. ಈಗ ನೋಡ್ರಿ ಕಲಿಸ್ದಾತೇನು ನಾನು, ಕಲಿಸಿಟ್ಕೊಂಡು ಆಯ್ತು. ಈಗ ಇದು ಯಾವ ಹದಕ್ಕೆ ಬಂದಿತ್ತು ಅಂತೇಳಿ ನೋಡ್ರಿ ನೀವು. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬಂದದ. ಇಷ್ಟ ಬರಬೇಕಿದು, ಗಟ್ಟಿನೂ ಆಗಬಾರ್ದು, ಅತಿ ತೆಳಗನೂ ಆಗಬಾರ್ದು. ಈಗ ಇದ್ರ ಮೇಲೆ ಮುಚ್ಚೆ ಇದನ್ನು ಒಂದು ಸ್ವಲ್ಪ ರೆಸ್ಟಿಗೆ ಬಿಡೋಣ. ನಾನು ಅದ್ರದ ಪ್ಲೇಟ್, ಅದೇನೋ ತರಕಾರಿ ಪ್ಲೇಟ್ ಇತ್ತಲ್ಲ, ಅದನ್ನು ಮುಚ್ಚೆ ಇದಕ್ಕೆ ರೆಸ್ಟಿಗೆ ಬಿಡತ್ತೇನೆ ಈಗ. ಆಮೇಲೆ ನಾನು ಇವತ್ತು ಕಾಯಿ ಚಟ್ನಿ ಮಾಡತ್ತೇನೆ. ಆ ಕಾಯಿ ಚಟ್ನಿ ಸಲುವಾಗಿ ನಾನು ಜಾರ್ ಒಳಗೆ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುಟಾಣಿ ಮತ್ತು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ, ಅಂದರೆ ಚಟ್ನಿ ಮಾಡ್ಕೊಂಡು ಬರೋಣ. ಅದಾದಮೇಲೆ ಅದಕ್ಕೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಹಿಂಗದ ಒಗ್ಗರಣೆ ಕೊಡ್ತೇನೆ. ನೋಡ್ರಿ ಇಲ್ಲಿ ಚಟ್ನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಇಷ್ಟು ಗಟ್ಟಿಯಾಗಿರ್ಬೇಕು, ರೊಟ್ಟಿಗೆ ಹಚ್ಕೊಂಡು ತಿನ್ನೋಕೆ ಚೆನ್ನಾಗಿರ್ತದೆ. ಈಗ ರೊಟ್ಟಿ ತಟ್ಟಾಕ ತಯಾರಿ ಮಾಡ್ಕೊಂಡೇನು ನಾನಿಲ್ಲಿ ರೊಟ್ಟಿ ತಟ್ಟಾಕ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಹೋಳಿಗೆ ಮಣಿ ಮೇಲೆ ಬಟರ್ ಪೇಪರ್ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳತ್ತೇನೆ. ಇನ್ನು ನಾವು ರೊಟ್ಟಿ ಎಷ್ಟು ಮಾಡ್ಕೋತೇವಲ್ಲ ಅಷ್ಟು ದೊಡ್ಡದು ಅಷ್ಟನ್ನು ನಾವು ಏನಾಗ್ತೈತಿ ಎಣ್ಣೆ ಹಚ್ಕೋಬೇಕಾಕೈತಿ. ಇದರಿಂದ ಏನಾಗ್ತೈತಿ, ರೊಟ್ಟಿ ಹರಿಯೋದಿಲ್ಲ. ನಾವು ತಿರುಗಿಸಿ ಅವನ್ನ ತವಿ ಮೇಲೆ ಹಾಕುವಾಗ ಚೆನ್ನಾಗಿ ಬರ್ತಾವೆ. ಸೊ ನೋಡ್ರಿ ಈಗ ಎಲ್ಲ ಕಡೆ ಎಣ್ಣೆ ಹಚ್ಕೊಂಡಾಯಿತು. ಈಗ ನಮಗೆ ಹಿಟ್ಟು ಎಷ್ಟು ಬೇಕು ಅಷ್ಟು ತೊಗೋಬೇಕು. ನಾನಿಲ್ಲಿ ಚಪಾತಿ ಹಿಟ್ಟು ಎಷ್ಟು ತೊಗೋತೇವಲ್ಲ ಅಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಅದ್ರ ಮೇಲೆ ತಟ್ಕೊಳ್ಳೋಣ. ಬಟರ್ ಪೇಪರ್ ಮೇಲೆ ತಟ್ಕೊಳ್ಳೋದ್ರಿಂದ ಚೆನ್ನಾಗಿ ಬರ್ತಾವೆ. ನಾವು ಇಲ್ಲಿ ಬಟ್ಟೆನೂ ಯೂಸ್ ಮಾಡಬಹುದು, ಬಟ್ ಅದ್ರ ಮೇಲೆ ಸ್ವಲ್ಪ ದಪ್ಪ ಬರ್ತಾವೆ. ಇದ್ರ ಮೇಲೆ ನಾವು ಎಷ್ಟು ತಟ್ತೇವಲ್ಲ ಅಷ್ಟು ತೆಳ್ಳಗಾಗಿ ಬರ್ತಾವೆ. ನೋಡ್ರಿ ಈ ಥರ ತಟ್ಕೋಬೇಕು. ಆಮೇಲೆ ತಟ್ಟುವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು. ಇದರಿಂದ ಏನಾಗ್ತೈತಿ, ಹಿಟ್ಟು ನಮ್ಮ ಕೈಗೆ ಅಂಟ್ಕೊಳ್ಳೋದಿಲ್ಲ. ನೋಡ್ರಿ ಇಲ್ಲಿ ಈಗ ತಟ್ಟಿ ತಯಾರಾಗೈತಿ, ಎಷ್ಟು ದೊಡ್ಡದಾಗೈತಿ. ಇಷ್ಟ ಮಾಡ್ಕೋತೇನೆ ನಾನು, ಇದು ಸೈಜ್ ರೆಗ್ಯುಲರ್ ಸೈಜ್ ಇದು. ಈಗ ಇದು ತಯಾರಾಗೈತಿ. ಆಮೇಲೆ ತವಿ ಮೇಲೆ ಬೇಯಿಸಾಕೂ ಇಟ್ಟೆ. ಇದು ತಟ್ಟುತನ ತವಾ ಬಿಸಿನೂ ಮಾಡ್ಕೊಂಡಿದ್ನಿ ನಾನು. ಎರಡೂ ಕಡೆಯಿಂದ ಎಣ್ಣೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ರಿ ಬೇಯಿಸ್ಕೊಂಡು ಬಾದ್ಮೇಲೆ ಇದೆಷ್ಟು ಮಸ್ತಾಗಿ ಬಂದದ. ಆಮೇಲೆ ಇವತ್ತು ನೋಡ್ರಿ ನಮ್ಮ ಗಾರ್ಡನ್ ಒಳಗಿನ ಹೂಗಳು ಇವ ದಾಸವಾಳ ಹೂವು. ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಮೊಳ ಕನಕಾಂಬರ ಹೂ ತರಿಸಿದ್ದೆ. ಆಮೇಲೆ ಲೂಸ್ ಹೂ ತಂದಿದ್ದೆ ಅಂತನ್ನೆಲ್ಲ, ಅದು 4 ಮೊಳ ಆಗೈತಿ. 50 ರೂಪಾಯಿ ಲೂಸ್ ಹೂ ತಂದಿದ್ದಕ್ಕೆ 4 ಮೊಳ ಹೂ ಕಟ್ಟಿದ್ದೆ ನಾನು. ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಆಮೇಲೆ ಇಲ್ಲಿ ನೋಡ್ರಿ ಶಾವಂತಿಗೆ ಹೂವು. ಈಗೆಲ್ಲ ಹೂವಿಗೆ ರೆಡಿ ಮಾಡ್ಕೊಂಡಿದ್ದೇನಲ್ಲ, ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಸಿಗ್ತೇನೆ.
ಆಮೇಲೆ ಇವತ್ತಿಂದ ಇದು ಪೂಜೆ ನೋಡ್ರಿ. ಇವತ್ತು ಮಾರ್ಗಶೀರ್ಷ ಲಕ್ಷ್ಮೀ ಪೂಜೆ ಅದ. ನಾನು ಇದನ್ನು ಪೂಜೆ ಮಾಡಿಲ್ಲ, ಮಾಡೋದಿಲ್ಲ ಯಾವಾಗೂ. ಯಾಕಂತಂದ್ರೆ ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಮಾಡಿರೋದೇನು ನನಗೆ ಗೊತ್ತಿಲ್ಲ, ಹೀಗಾಗಿ ನನಗೆ ಇದು ರೂಢಿ ಇಲ್ಲ. ಮಾಡ್ಬೇಕು ಅನಿಸ್ತೈತಿ, ಬಟ್ ಅದ್ರದ್ದು ಏನೂ ಗೊತ್ತಿಲ್ಲಲ್ಲ, ಹೀಗಾಗಿ ಮಾಡಿಲ್ಲ. ಆದರೆ ಅದು ಪೂಜೆ ಥರನ ನಾನು ಹಣ್ಣೆಲ್ಲ ಇಟ್ಟು ನೈವೇದ್ಯ ಮಾಡಿ ಕಳಶಕ್ಕೆ ಒಂದು ಸ್ವಲ್ಪ ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ದೆ. ಹೀಗಾಗಿತ್ತು ನೋಡ್ರಿ ಪೂಜೆ. ಈ ಪೂಜೆ ಎಲ್ಲ ಆದಮೇಲೆ ನಾನು ನಾಷ್ಟ ಮಾಡಿ ನನ್ನ ಫ್ರೆಂಡ್ ಮನೆಗೆ ಯಾಕೆ ಹೋಗ್ಬೇಕಂತ ಹೇಳಿ ನಿಮಗೆ ಆಮೇಲೆ ಹೇಳ್ತೇನೆ ಯಾಕೆ ಹೊಂಟೇನಂತ. ಅವ್ರ ಮನೆಯೊಳಗೂ ಲಕ್ಷ್ಮೀ ಪೂಜೆ ಮಾಡಿದ್ದಾರೆ, ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೇನೆ ನೋಡಿರಿ. ಆಮೇಲೆ ಈಗ ಇನ್ನೂ ನಾಷ್ಟ ಆಗಿಲ್ಲ, ಪೂಜೆ ಎಲ್ಲ ಮಾಡಿ ನಾಷ್ಟನೂ ಮಾಡೋದೈತಿ. ಅದ್ರ ಜೊತೆಗೆ ಇವತ್ತು ನಾನು ನೈವೇದ್ಯಕ್ಕೆ ಕಡ್ಲಿ ಉಸುಳಿ ಮಾಡೋಕ್ಕಿದ್ದೀನಿ. ಸಂಜೆಗೆ ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡೇನಿ, ಹೀಗಾಗಿ ಕಡ್ಲಿ ಉಸುಳಿ ಮಾಡೋಕ್ಕಿದ್ದೀನಿ. ಅದ್ರದ್ದು ರೆಸಿಪಿ ಶೇರ್ ಮಾಡೋಕ್ಕಾಗೋದಿಲ್ಲ, ಯಾಕಂತಂದ್ರೆ ನಾನು ನಿಮಗೆ ಇನ್ನೊಂದು ರೆಸಿಪಿ ಶೇರ್ ಮಾಡೋಕ್ಕಿದ್ದೀನಿ. ಮುಂದೆ ಹೋದಂಗೆ ಗೊತ್ತಾಗ್ತೈತೆ ನಿಮಗೆ ಯಾವ್ದು ರೆಸಿಪಿ ಅಂಥೇಳಿ. ನೋಡಿರಿ, ಈ ಥರ ಇತ್ತು ಪೂಜೆ. ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ. ಆಮೇಲೆ ಇದು ಹೆಚ್ಚಾಗಿ ಮಾರ್ಗಶೀರ್ಷ ಲಕ್ಷ್ಮೀ ಪೂಜೆ ಹೆಚ್ಚಾಗಿ ನನಗೆ ಗೊತ್ತಿರೋ ಪ್ರಕಾರ ಮಹಾರಾಷ್ಟ್ರ ಒಳಗೆ ಭಾಳ ಜನ ಮಾಡ್ತಾರಲ್ಲ, ಕಂಪಲ್ಸರಿ ಮಾಡತಾರ ಅನ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಶ್ರಾವಣದ ಹೆಚ್ಚಾಗಿ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಮತ್ತು ದೀಪಾವಳಿದು. ಇಲ್ಲಿ ನೋಡ್ರಿ ಹಿಂಗಾಗೈತಿ ಹೊರಗಿಂದ ಪೂಜೆ, ಹಿಂಗೆ ಕಾಣಿಸತೈತಿ. ಈಗ ಟೈಮ್ ಆಗೈತಿ 12 ಗಂಟೆ. ನಂದೆಲ್ಲ ಪೂಜೆ ಮುಗಿಯೋಷ್ಟಿಗೆ ನನಗೆ 12 ಗಂಟೆ ಆಯಿತು. ಆಮೇಲೆ ನಾನು ನನ್ನ ಸಲುವಾಗಿ ರೊಟ್ಟಿನೂ ತಟ್ಕೊಂಡೆ. ನೋಡ್ರಿ ಈಗ ಎಷ್ಟು ಮಸ್ತಾಗಿ ಬಂದಾವ. ಇವನ್ನ ತಿಂದಾದ್ಮೇಲೆ ನಾನು ಅದೇನು ಉಸುಳಿ ಮಾಡೋಕ್ಕಿದೇನಂದಲ್ಲ ಅದ್ರದ್ದು ತಯಾರಿ ಮಾಡ್ಕೋತೇನೆ, ಬರೀ ಬೇಯಿಸಿಡ್ತೇನೆ. ಇಲ್ಲಿ ನೋಡ್ರಿ, ರಾತ್ರಿನ ನಾನು ಕಡ್ಲಿ ನೆನೆ ಇಟ್ಟಿದ್ದೆ. ಆಮೇಲೆ ಇವನ್ನ ಬೇಯಿಸುವಾಗ ಏನು ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಉಪ್ಪು, 1-2 ಡ್ರಾಪ್ಸ್ ಎಣ್ಣೆ, ಅದ್ರ ಜೊತೆಗೆ ಒಂದು ಪಿಂಚಷ್ಟು ಸೋಡಾ ಹಾಕಿ ಬೇಯಿಸ್ಕೋಬೇಕು. ಇದರಿಂದ ಕಡಲೆ ಸಾಫ್ಟಾಗಿ ಬೇಯ್ದು ಬರ್ತಾವ ಮತ್ತು ಅರಳುತ್ತಾವ, ಚೆನ್ನಾಗಿ ಬೆಂದು ಬರ್ತಾವ. ನೋಡ್ರಿ, ಇಲ್ಲಿ ನಾನು ಈಗ ಬೇಯಿಸ್ಕೊಂಡು ಇಟ್ಕೋತೀನಿ, ಆಮೇಲೆ ಸಂಜೆ ಮಾಡ್ತೀನಿ. ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಉಸುಳಿ. ಇಮಿಡಿಯೇಟಾಗಿ ಮಾಡಿದರೆ ಚೆನ್ನಾಗಿ ಬರುವುದಿಲ್ಲ. ಹೀಗಾಗಿ ಈಗ ಇದೆಲ್ಲ ಆಯಿತು, ನನ್ನ ಫ್ರೆಂಡ್ ಮನೆಗೆ ಹೊಂಟೇನಿ. ಈಗ ಫ್ರೆಂಡ್ ಮನೆಗೆ ಹೋದ್ಮೇಲೆ ಡೈರೆಕ್ಟ್ ರೆಸಿಪಿನ ಸ್ಟಾರ್ಟ್ ಮಾಡಿದ್ನಿ. ಯಾವ್ದು ರೆಸಿಪಿ ಅಂತಂದ್ರೆ, ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಲಕ್ಷ್ಮೀ ದೇವಸ್ಥಾನಕ್ಕೆ, ಅವಾಗ ಪೈನಾಪಲ್ ಕೇಸರಿ ಭಾತ್ ಮಾಡ್ಕೊಂಡು ಹೋಗಿದ್ದೆ. ಅದು ಅವರು ಬಂದಿದ್ರು ಅವಾಗ. ಅದು ಅವ್ರಿಗೆ ಭಾಳ ಇಷ್ಟ ಆಗಿತ್ತು, ಹಾಗಾಗಿ ನನಗೆ ಅದನ್ನು ಕಲಿಸ್ಕೊಡ್ರಿ ಮತ್ತು ಮನೆಗೆ ಒಂದ್ಸಲ ಮಾಡಿ ತೋರಿಸ್ರಿ, ನಾನು ಮಾಡ್ಕೊತೀನಿ ನೆಕ್ಸ್ಟ್ ಟೈಮಿಂದ ಅಂತಂದರು. ಹೀಗಾಗಿ ಅವರು ಲಕ್ಷ್ಮಿಗೆ ನೈವೇದ್ಯ ಇಡೋರಿದ್ರು, ಅದ್ರ ಸಲುವಾಗಿ ಅವ್ರ ಮನೆಗೆ ಹೋಗಿದ್ದೆ. ಇಲ್ಲಿ ಮೆಜರ್ಮೆಂಟ್ ಹೇಳ್ತೇನೆ ನೋಡಿರಿ ನಿಮ್ಗೆ. ನಾನಿಲ್ಲಿ 4 ಕಪ್ ರವೆ ತೊಗೊಂಡಿದ್ದೀನಿ, ಬಾಂಬೆ ರವೆ. ಆಮೇಲೆ ಒಂದು ಹಣ್ಣಾಗಿರೋ ಪೈನಾಪಲ್, ಅದನ್ನು ಬೇಯಿಸ್ಕೊಳಕ್ಕೆ ಇಟ್ಕೊಂಡೇವಿ. ಬಾಂಬೆ ರವೆ ಇನ್ನೊಂದು ಕಡೆ ಹುರ್ಕೊಳತ್ತೀವಿ. ಆಮೇಲೆ ಇಲ್ಲೇ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋಣ ಅಂತ. ನಿಮ್ಗೆ ಯಾವ್ದು ಬೇಕಾ ಡ್ರೈ ಫ್ರೂಟ್ಸ್ ಅದನ್ನು ತೊಗೋಬೋದು. ನಾವಿಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ವಿ. ಇದು ರವೆ ಹುರಿಯುವಾಗೂ ಏನೈತಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡನ ಹುರಿಬೇಕು. ಇಲ್ಲಿ ನೋಡ್ರಿ ಈ ಥರ. ಆಮೇಲೆ ನೀರು ಮತ್ತು ಸಕ್ರೆದು ಮೆಜರ್ಮೆಂಟ್ ಹೇಳ್ತೀನಿ. ಈಗ ನೀರು, ಸಕ್ರೆ, ಪೈನಾಪಲ್ ಮತ್ತು ಡ್ರೈ ಫ್ರೂಟ್ಸ್ನ ನಾವು ಮಿಕ್ಸ್ ಮಾಡ್ಕೊಂಡೇವಿ. ಸಕ್ರೆ ಆದರೆ 1 ಬಟ್ಲಿಗೆ 1.5 ಬಟ್ಲ ಸಕ್ರೆ ಹಾಕಬೇಕು. ಅಂದರೆ ರವೆ 1 ಬಟ್ಲಾದ್ರೆ 1.5 ಬಟ್ಲ ಸಕ್ರೆ ಹಾಕಬೇಕು, 2.5 ಬಟ್ಲ ನೀರು ಹಾಕಬೇಕು. ಅದ್ರ ಜೊತೆಗೇ ಏಲಕ್ಕಿ ಪುಡಿ ಒಂದು ಸ್ವಲ್ಪ, ಚೆನ್ನಾಗಿರ್ತದೆ ಫ್ಲೇವರ್ ಅಂಥೇಳಿ. ಈಗ ಅದಕ್ಕೆ ನಾವು ರವೆ ಎಲ್ಲ ಹಾಕ್ಕೊಂಡ್ವಿ. ನೋಡ್ರಿ ಎಷ್ಟು ತೆಳ್ಳಗಾಗೈತಿ. ಇದು ಇನ್ನೊಂದು ಸ್ವಲ್ಪ ಆದಂಗೆ ಗಟ್ಟಿ ಆಗ್ತದೆ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ 1-2 ಡ್ರಾಪ್ಸ್ ಪೈನಾಪಲ್ ಎಸೆನ್ಸ್ ಹಾಕಿದ್ವಿ, ಚೆನ್ನಾಗಿರ್ತದೆ ಅಂಥೇಳಿ. ನೋಡ್ರಿ ಇದೆಷ್ಟು ಚೆನ್ನಾಗಿ ಬಂದದ, ಎಷ್ಟು ಪರ್ಫೆಕ್ಟಾಗಿ ಬಂದದ. ಈಗೆಲ್ಲ ತಯಾರಾಗೈತಿ. ನೋಡ್ರಿ ಲಾಸ್ಟಿಗೆ ಸ್ಟವ್ ಆಫ್ ಮಾಡಿದ್ಮೇಲೆ ಅದಕ್ಕೆ ಪೈನಾಪಲ್ ಎಸೆನ್ಸ್ ಹಾಕಿದ್ವಿ, ಲಾಸ್ಟಿಗೆ ಹಾಕಬೇಕು. ಈಗ ಅದನ್ನು ಕ್ಲೋಸ್ ಮಾಡ್ತೀವಿ, ಹಂಗೆ ಗ್ಯಾಸ್ನ ಆಫ್ ಮಾಡ್ತೀವಿ. ಪೈನಾಪಲ್ ಕೇಸರಿ ಬಾತ್ ಏನೈತಿಲ್ಲ ರೆಡಿ ಆಗೈತಿ. ನೀವು ಇಲ್ಲಿ ನೋಡ್ಬಹುದಾ, ಇವತ್ತು ಇದು ಅವ್ರ ಮನೆಯೊಳಗೆ ಮಾಡಿದ್ದು ಪೂಜೆ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ಅನ್ಸತ್ತದ. ಆಮೇಲೆ ಇದೇನು ದೀಪದ ಕಂಬ ನೋಡತ್ತಿರಲ್ಲ ನೀವು, ಇದು ನಾನು ಮತ್ತು ಅವರು ಹೋಗಿ ಅವೆನ್ಯೂ ರೋಡ್ ಅಂದರೆ ಚಿಕ್ಕಪೇಟೆ ಒಳಗೆ ಹೋಗಿ ತೊಗೊಂಡು ಬಂದಿದ್ವಿ. ನಮ್ಮ ಮನೆಯೊಳಗೆ ದೀಪದ ಕಂಬ ನೋಡಿ ಅವ್ರಿಗೆ ಭಾಳ ಇಷ್ಟ ಆಗಿತ್ತು, ನನಗೂ ಆ ಥರ ತೊಗೊಳೋದೈತ್ರಿ ಅಂದರೆ ಹೀಗಾಗಿ ಹೋಗಿದ್ವಿ. ಬಟ್ ನನಗಿಂತ ಡಿಸೈನ್ ಎಲ್ಲ ಅವ್ರಿಗೆ ಇನ್ನೂ ಚೆನ್ನಾಗಿ ಸಿಕ್ತು. ನೋಡ್ರಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೂಜೆ. ಅವರು 4 ಬಂದ್ರೆ 4 ವಾರ, 5 ಬಂದ್ರೆ 5 ವಾರನೂ ಮಾಡ್ತಾರಂತ. 4ನೇ 5ನೇ ವಾರಕ್ಕೆ ಮುತ್ತೈದರಿಗೆ ಕರೆದ ಕುಂಕುಮ ಎಲ್ಲ ಕೊಡ್ತಾರೆ. ಇವತ್ತು ನಾ ಹೋಗಿದ್ದೆ ಅಂತ ಹೇಳಿ ನನಗೂ ಕೊಟ್ಟರು ಅವರು. ಆಮೇಲೆ ನಮ್ಮ ಮನೆ ಹೋಗಿ ಇವತ್ತು ಸಂಜೀಕ ನಾನು ಮತ್ತು ಆಮ್ಲಾ ದೀಪ ಹಚ್ಚಾಕಿದ್ದೀನಿ. ನನಗೆ ಹಚ್ಚಬೇಕು ಅನಿಸೈತಿ, ಹೆಂಗೂ ಗುರುವಾರ ಅದ ಮತ್ತು ಲಕ್ಷ್ಮೀ ಪೂಜೆನೂ ಅದ ಅಂಥೇಳಿ ಆಮ್ಲಾ ದೀಪನೂ ಹಚ್ಚಾಕಿದ್ದೀನಿ. ಅದ್ರದ್ದು ಕ್ಲಿಪ್ಪಿಂಗ ಮುಂದೆ ಹಾಕಿರ್ತೀನಿ. ಆಮೇಲೆ ನನ್ನ ಚಾನೆಲ್ ಒಳಗೆ ಶಾರ್ಟ್ಸ್ ಒಳಗೂ ಹಾಕಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈ ವಿಡಿಯೋ ಇಲ್ಲಿವರೆಗೆ ನೀವೆಲ್ಲರೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಬೇರೆ ವಿಡಿಯೋ ತೊಗೊಂಡು ಬರ್ತೇನೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನೀವು ನಿಮ್ಮ ಕಾಳಜಿ ತೊಗೋರಿ, ಆರಾಮಾಗಿರಿ, ನಕ್ಕೊಂತೇರಿ. ಬೇಗ ಸಿಗೋಣ. ಬಾಯ್ ಬಾಯ್.